ಯತ್ನಾಳ್ ಈ ಸೌಹಾರ್ದ ಆ್ಯಕ್ಟ್ ಅಂದ್ರೆ ಸ್ವಲ್ಪ ಮುಕ್ತವಾಗಿ ಒಂದು ಸಂಸ್ಥೆಯಲ್ಲಿ ಸರ್ಕಾರದ ಹಸ್ತಕ್ಷೇಪ ಕಡಿಮೆ ಆಗಬೇಕು. ಈ ಅಸಿಸ್ಟೆಂಟ್ ರಿಜಿಸ್ಟ್ರು ಡೆಪ್ಯೂಟಿ ರಿಜಿಸ್ಟ್ರ ಒಂದು ಹಸ್ತಕ್ಷೇಪದಿಂದ ಮುಕ್ತಾಗಿ ಸೌಹಾರ್ದ ಆ್ಯಕ್ಟು ಜೆ.ಎಚ್. ಪಾಟೀಲ್ ಕಾಲದಲ್ಲಿ ನಮ್ಮ ಎಸ್ ಪಾಟೀಲ್ ತೊಗೊಂಡು ಬಂದರು. ಇವತ್ತು ನಮ್ಮ ಎಚ್.ಕೆ. ಪಾಟೀಲ್ ಸಾಹೇಬರು ಭಾಳ ದೊಡ್ಡ ಹಿರಿಯ ಸಹಕಾರಿಗಳು. ಆದರೆ ಪ್ರತಿಯೊಂದು ಅಧಿವೇಶನದಲ್ಲೂ ಸೌಹಾರ್ದ ಮತ್ತು ಕ್ರೆಡಿಟ್ ಕೋಆಪರೇಟಿವ್ ಅಮೆಂಡ್ಮೆಂಟ್ ಆಗಿ ಅದರ ಮೂಲ ಸ್ವರೂಪ ಏನಿದೆ ಆ ಸೌಹಾರ್ದ ಆ್ಯಕ್ಟದ್ದು ಅದು ಪೂರ್ತಿ ನಾಶ ಆಗಿದೆ. ಇವತ್ತು ಕೆಲವೊಂದು DCC ಬ್ಯಾಂಕಿನ ಅಧ್ಯಕ್ಷರ ಒತ್ತಾಯದ ಮೇಲೆ ಇವರು DCC ಬ್ಯಾಂಕ್ನಲ್ಲೇ ಇಡಬೇಕು, ಅಪೇಕ್ಷೆ ಬ್ಯಾಂಕ್ನಲ್ಲೇ ಇಡಬೇಕು ಅನ್ನೋಂಥದ್ದು ಇವರು ಕಾನೂನು ಮಾಡ್ತಾರೆ. ಆದರೆ ಆ DCC ಬ್ಯಾಂಕ್ನವರು ಸೌಹಾರ್ದದ ಸದಸ್ಯತ್ವ ಮಾಡ್ಕೋದಿಲ್ಲ. ಅಪೇಕ್ಷೆ ಬ್ಯಾಂಕ್ನವರು ಅವ್ರು ಯಾವುದೇ ರೀತಿ ಸಾಲ ಕೊಡೋದಿಲ್ಲ. ಸೌಹಾರ್ದ ಆ್ಯಕ್ಟ್ನಾಗ ನಾವು ಏನೂ ಕೊಡ್ಲಿಕ್ಕೆ ಬರೋದಿಲ್ಲ ಅಂತ ಒಂದು ಕಡೆ ಹೇಳ್ತಾರೆ. ಆದರೆ ಡಿಪಾಸಿಟ್ಟು ಮಾತ್ರ ಬೇಕು. ಇವತ್ತು DCC ಬ್ಯಾಂಕ್ನಲ್ಲಿ 6% 6.5% ಕೊಡ್ತಾರೆ ಅಧ್ಯಕ್ಷರೇ. ಇಲ್ಲಿ 13-14% DCC ಬ್ಯಾಂಕ್ನವರು ಇವತ್ತು ಸಾಲ ರೂಪದಲ್ಲಿ ಕೊಡ್ತಾರೆ. ನಾವು ಮಾನ್ಯ ಸಚಿವರಿಗೆ ವಿನಂತಿ ಮಾಡ್ಕೋದೇನೆಂದರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಲೈಸೆನ್ಸ್ ಪಡೆದಂಥ ಯಾವುದೇ ಸಹಕಾರಿ ಬ್ಯಾಂಕಿನಲ್ಲೂ ಸಹ ಈ ಡಿಪಾಸಿಟನ್ನು ಇಡಬೇಕನ್ನುವಂಥದ್ದನ್ನು ಒಂದು ತಿದ್ದುಪಡಿ ಮಾಡಬೇಕು. ಇಲ್ಲಾಂದ್ರೆ ಏನಾಗ್ತದೆ ಅಧ್ಯಕ್ಷರೇ, ಕೆಲವೊಂದು ಮಂದಿ ಅವರಲ್ಲಿ ಡಿಪಾಸಿಟ್ಟು ಕಡಿಮೆ ಆಗ್ತಾಯಿದೆ ಅನ್ನೋಂಥ ಕಾರಣದಿಂದ ಇವತ್ತು ಸೌಹಾರ್ದ ಮೇಲೆ ಗದಾ ಪ್ರಹಾರ ಮಾಡಲಿಕ್ಕೆ ಮಾಡಿದಂಥದ್ದು. ಅದಕ್ಕೆ ನಾನು ಮಾನ್ಯ ಸಚಿವರಲ್ಲಿ ವಿನಂತಿ ಮಾಡ್ಕೋದೇನೆಂದರೆ, ಮತ್ತು ಇಷ್ಟೆಲ್ಲ ನೀವು ಅಮೆಂಡ್ಮೆಂಟ್ ಪ್ರತಿ ಸಲನೂ ತರ್ತೀರಿ, ಕೆಲವೊಂದು ರಿಪೀಲ್ ಮಾಡ್ತೀರಿ, ಕೆಲವೊಂದು ಮತ್ತೆ ಹೇರ್ತೀರಿ. ಈಗ ನೀವು ರಿಸರ್ವೇಷನ್ ತೊಗೊಂಡು ಬಂದ್ರಿ. ಈಗಾಗಲೇ ನಮ್ಗೆ ರಿಸರ್ವೇಷನ್ ಇದೆ. ಚುನಾಯಿತ ಪ್ರತಿನಿಧಿಗಳಾದರೆ SC-ದಿಂದ ಒಬ್ಬರು ಚುನಾಯಿತ, ST-ದಿಂದ ಒಬ್ಬರು ಚುನಾಯಿತ, ಇಬ್ಬರು ಮಹಿಳೆಯರಿಂದ ಚುನಾಯಿತರಾಗಿರ್ತಾರೆ, ಇಬ್ಬರು ಹಿಂದುಳಿದ ವರ್ಗದಿಂದ ಚುನಾಯಿತರಾಗಿರ್ತಾರೆ. ಅದು ಆದಮ್ಯಾಗೂ ಮತ್ತೆ ನೀವು ನಾಮಿನೇಷನ್ ಮಾಡ್ತೀರಿ, ಒಂದು ಕಡೆ ಒಮ್ಮೆ ವೋಟಿಂಗ್ ಕೊಡ್ತೀರಿ, ಮತ್ತೊಂದು ಅಮೆಂಡ್ಮೆಂಟ್ ಮಾಡಿ ಅವರು ವೋಟಿಂಗನ್ನು ವಾಪಸ್ ತೊಗೋತೀರಿ, ಒಂದು ಕಡೆ ಅಧ್ಯಕ್ಷ ಉಪಾಧ್ಯಕ್ಷನೂ ಕಾಂಟೆಸ್ಟ್ ಮಾಡ್ಬೋದತ್ತೀರಿ, ಮತ್ತು ಅದನ್ನು ಅಧ್ಯಕ್ಷ ಉಪಾಧ್ಯಕ್ಷನ ವಾಪಸ್ ತೊಗೋತೀರಿ. ಅಂದಾಗಿದ್ದ ಅಧ್ಯಕ್ಷರೇ, ಈ ರಿಸರ್ವೇಷನ್ ತರೋದ್ರಲ್ಲಿ ಏನು ಅನುಕೂಲ ಏನಾಗೋದಿದೆ, ಈಗಾಗಲೇ ಅವ್ರು ಅದಾರೆ, ನಮ್ಮಲ್ಲಿ SC ಅದಾರೆ, ST ಅದಾರೆ. ಅದಕ್ಕೆ ನಾವು ವಿನಂತಿ ಮಾಡ್ಕೋದೇನೆಂದರೆ, ನೀವು ಒಂದು ಸಹಕಾರಿ ಕ್ಷೇತ್ರದಲ್ಲಿ ಕೆಲವೊಂದು ಜನರ ನೇತೃತ್ವದ ವಿಶ್ವಾಸಾರ್ಹತೆ ಮೇಲೆ ಜನ ಡಿಪಾಸಿಟ್ ಮಾಡ್ತಾರೆ ಅಧ್ಯಕ್ಷರೇ. ಇದು ಆ ಯಾವ ಸಂಸ್ಥೆ ಇರ್ತದೆ ಅವರು ಎಲ್ಲರೂ ಒಕ್ಕಟ್ಟಾಗಿದ್ದಾರಲ್ಲೋ, ಅವರು ಪ್ರಾಮಾಣಿಕರದಾರಲ್ಲೋ, ಅದು ಆ ವಿಶ್ವಾಸಾರ್ಹತೆ ಮೇಲೆ ಒಂದು ನಡೀತಿರ್ತದೆ. ಈಗೇನಾಗ್ಬಿಡ್ತದೆ ಅಧ್ಯಕ್ಷರು, ಈ ನಾಮಿನೇಷನ್ ಮಾಡೋದ್ರಿಂದ ಸೋತ ಅಭ್ಯರ್ಥಿ ಯಾವ ಸೌಹಾರ್ದದಲ್ಲಿ ಸಹಕಾರಿಯಲ್ಲಿ ಚುನಾವಣೆಗೆ ರಿಸರ್ವೇಷನ್ನಿಂದ ಏನು ನಿಂತಿರ್ತಾರೆ ಅಲ್ಲಿ ನಾಮಿನೇಷನ್ ಮಾಡಿಬಿಟ್ರೆ ದಿನ ಬೆಳಿಗ್ಗೆ ಅಲ್ಲಿ ಸಂಘರ್ಷಗಳಾಗ್ತವೆ. ಅದಕ್ಕೆ ಮಾನ್ಯ ಸಚಿವರು ಇಲ್ಲಿ ಸೌಹಾರ್ದ ಆ್ಯಕ್ಟ್ನೇ ರಿಪೀಲ್ ಮಾಡಿಬಿಟ್ರಿ ಪೂರ್ತಿ. ಅಧ್ಯಕ್ಷ ನಿರಂತರವಾಗಿ ಸೌಹಾರ್ದಗಳ ಮೇಲೆ, ಸಹಕಾರಿ ಪತ್ತಿನ ಮೇಲೆ ನಿರಂತರವಾಗಿ ಸರ್ಕಾರ ತನ್ನ ಅಂಕುಶವನ್ನು ಬಿಗಿ ಮಾಡ್ಕೊಳ್ಳಿಕ್ಕೆ ಈ ರೀತಿ ತಿದ್ದುಪಡಿ ತರ್ತಾ ಇದೆ. ಇದು ಸರಿಯಲ್ಲ. ವಿಧಾನ ಪರಿಷತ್ನಲ್ಲಿ ಏನು ಹೇಳಿದ್ದಾರೆ, ಇವತ್ತು ವರ್ಷಕ್ಕೆ ಒಮ್ಮೆ ಡಿಕ್ಲೇರ್ ಮಾಡೋ ಪ್ರಾಬ್ಲಮ್ ಇಲ್ಲ ಡೈರೆಕ್ಟರ್ಗಳು, ಅದಕ್ಕೆ ನಮ್ದೇನು ಸಮಸ್ಯೆ ಇಲ್ಲ ಅಧ್ಯಕ್ಷರೇ. ಆಡಿಟರ್ ಹೇಳ್ತಾರೆ, ಸರ್ಕಾರದಲ್ಲಿ ಆಡಿಟರ್ಗಳೇ ಇಲ್ಲ ಅಧ್ಯಕ್ಷರೇ. ಆಯ್ತು, ಇವ್ರು ಹೆಂಗೆ ಆಡಿಟ್ ಮಾಡ್ತಾರೆ? ಓಕೆ, ನೋಡೋದು ಅದಕ್ಕೆ ಅದೇನು 5 ವರ್ಷಕ್ಕೊಮ್ಮೆ ಏನವ್ರು ಸಲಹೆ ಕೊಟ್ಟಾರಲ್ಲ, ಅದನ್ನ ಏನದ ತಿದ್ದುಪಡಿ ಮಾಡಿ ಜಾರಿ ಮಾಡ್ಲತ್ತ ನಾವು ವಿನಂತಿ ಮಾಡ್ಕೊಳ್ತೀವಿ. ಸನ್ಮಾನ್ಯ ಅಧ್ಯಕ್ಷರೇ, ತಿದ್ದುಪಡಿಯಲ್ಲಿ ಹೆಚ್ಚು ಇದ್ರೆ ಹೇಳಿ. ಸನ್ಮಾನ್ಯ ಅಧ್ಯಕ್ಷರೇ, ಈ ಬಿಲ್ಲನ್ನು ನಾನು ಸ್ವಾಗತ ಮಾಡ್ತಾ ಇದ್ದೇನೆ. ಸರ್ಕಾರ ಯಾವುದೂ ಕೂಡ ಇದಕ್ಕೆ ನಿರ್ಬಂಧ ಇರಬಾರ್ದು ಅಂತ